ಹಾಯ್. ಯುಗಾದಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ನ್ಯೂ ಬಿಗಿನಿಂಗ್, ನ್ಯೂ ಓಪ್ಸ್, ನ್ಯೂ ಹ್ಯಾಪಿನೆಸ್. ಇದು ನಮ್ಮ ಯುಗಾದಿ. ಯುಗಾದಿ ಅಂದ್ಮೇಲೆ ಎಣ್ಣೆ ಸ್ನಾನ ಇಲ್ಲೇ ಇರುತ್ತಾ. ಮಾರ್ನಿಂಗ್ ಎದ್ದ ತಕ್ಷಣ ಎಣ್ಣೆ ಸ್ನಾನ ಮಾಡಿ ಹೊಸ ಬಟ್ಟೆ ಹಾಕೊಂಡು ಫುಲ್ ಲಕಲಕ ಅಂತ ರೆಡಿ ಆಗ್ಬಿಟ್ಟೆ. ಅಡಿಗೆ ಮಾಡ್ಬೇಕು, ದೇವ್ರ ಮನೆ ಕ್ಲೀನ್ ಮಾಡ್ಬೇಕು, ಮನೆ ಎಲ್ಲ ಕ್ಲೀನ್ ಮಾಡ್ಬೇಕು, ರಂಗೋಲಿ ಬಿಡ್ಬೇಕು, ಎಲ್ಲದಕ್ಕೂ ಕಂಫರ್ಟಬಲ್ ಆಗ್ಲಿ ಅಂತ ಹೇಳ್ಬಿಟ್ಟು ಈ ಸಿಂಪಲ್ ಡ್ರೆಸ್ ನ ನಾನು ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿದ್ದು. ನಿಮ್ಗೇನಾದ್ರೂ ಲಿಂಕ್ ಬೇಕು ಅಂತಂದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಮನೆ ಎಲ್ಲ ಕ್ಲೀನ್ ಮಾಡಿ ಬಾಗಿಲ್ಗೆ ರಂಗೋಲಿ ಹಾಕಿ ತೋರಣ ಕಟ್ಲಿಲ್ಲ ಅಂತಂದ್ರೆ ಯುಗಾದಿ ಹಬ್ಬ ಅಂತಾನೆ ಅನ್ನಿಸ್ಕೊಳಲ್ಲ. ಸೊ ಬಾಗಿಲಿಗೆ ಕ್ಲೀನ್ ಆಗಿ ತೋರಣ ಕಟ್ಟಿ ಬೇವಿನ ಸೊಪ್ಪೆಲ್ಲ ಹಾಕಿ ಹೂವ ಹಾಕಿ ಹೊಸ್ಲಿಗೆ ಅರ್ಶಿನ ಕುಂಕುಮ ಹಚ್ಚಿ ರಂಗೋಲಿ ಬಿಟ್ರೆ ಎಷ್ಟು ಮುದ್ದ ಕಾಣುತ್ತೆ ಅಲ್ವಾ. ಬೇವು ಬೆಲ್ಲ ರೆಡಿ ಮಾಡಿ ದೇವ್ರ ಮುಂದೆ ಇಟ್ಟು ದೇವ್ರಿಗೆ ಹೂವ ಎಲ್ಲ ಹಾಕಿ ಅಲಂಕಾರ ಮಾಡಿ ನಮ್ ದೇವ್ರ ಮನೆ ಹೊಸ್ಲಿಗೂನು ಮಾವಿನ ಸೊಪ್ಪು ಬೇವಿನ ಸೊಪ್ಪು ಹೂವ ಹಾಕಿ ಅಲಂಕಾರ ಮಾಡಿದೀನಿ. ನಮ್ ದೇವ್ರ ಮನೆ ಎಷ್ಟು ಚೆನ್ನಾಗ್ ಕಾಣ್ತಿದೆ ಅಲ್ವಾ. ಮಾರ್ನಿಂಗ್ 7:30 ಅಷ್ಟಲ್ಲೆಲ್ಲ ಪೂಜೆ ಮುಗಿಸಿ ಅಡಿಗೆಗೆಲ್ಲ ರೆಡಿ ಮಾಡ್ಕೊಳ್ಬೇಕು. ಹಬ್ಬ ಅಂದ್ಮೇಲೆ ಹಬ್ಬದೂಟ ಮಿಸ್ ಮಾಡಕ್ಕೆ ಆಗಲ್ಲ. ಸೊ ಯುಗಾದಿ ಹಬ್ಬಕ್ಕೂನು ಅಷ್ಟೇ ಬೇಳೆ ಒಬ್ಬಿಟ್ಟು ಪಲ್ಯ ಸಾಂಬಾರ್ ಅನ್ನ ಪುಳಿಯೋಗರೆ ಇದೆಷ್ಟು ರೆಸಿಪಿನೂ ಮಾಡ್ಲಿಲ್ಲ ಅಂತ ಅಂದ್ರೆ ಹೇಗೆ ಹೇಳಿ. ಸೊ ಅದಕ್ಕೋಸ್ಕರ ಗ್ಯಾಸ್ಗೆ ಪೂಜೆ ಮಾಡಿ ಪಟ ಪಟ ಅಂತ ಅಡಿಗೆಗೆಲ್ಲ ರೆಡಿ ಮಾಡ್ಕೊಂಡಿದ್ದಾಯ್ತು. ಇಲ್ಲಿ ಒಂದ್ ಕಡೆ ಒಬ್ಬಿಟ್ಟು ಹೂರ್ಣ ರೆಡಿ ಆಗಿದೆ, ಒಂದ್ ಕಡೆ ಕೋಸಂಬರಿಗೆ ರೆಡಿ ಆಗಿದೆ, ಒಂದ್ ಕಡೆ ಸಾಂಬಾರ್ಗೆ ಒಗ್ಗರಣೆ ಹಾಕ್ಬೇಕು, ಒಂದ್ ಕಡೆ ಅನ್ನ ಆಗ್ಬೇಕು, ಒಂದ್ ಕಡೆ ಪಲ್ಯ ಆಗ್ಬೇಕು. ತುಂಬಾ ಕೆಲ್ಸ. ಬಟ್ ಆದ್ರೂ ಹಬ್ಬ ಅನ್ನೋ ಒಂದು ಖುಷಿ ಮುಂದೆ ಏನೂ ಇರಲ್ಲ. ಸೊ ಹಬ್ಬದಲ್ಲಿ ಖುಷಿಯಾಗಿ ಎಷ್ಟೇ ಕಷ್ಟ ಇದ್ರೂನು ಕೂಡ ಪ್ರೀತಿಯಿಂದ ನಮ್ಮ ಮನೆಯವ್ರಿಗೆ ನಮ್ಗೋಸ್ಕರ ಪ್ರೀತಿಯಿಂದ ಅಡಿಗೆ ಮಾಡೋದ್ರಲ್ಲಿ ಇರುವಂತ ಖುಷಿ ಯಾವ್ದ್ರಲ್ಲೂ ಇರೋದಿಲ್ಲ. ಈ ಹಬ್ಬದಲ್ಲಿ ನಾವು ಸಿದ್ದಪ್ಪ ಅಜ್ಜಿ ಮತ್ತೆ ಮಂಟೆ ಸ್ವಾಮಿ ಅವ್ರನ್ನ ಸ್ಪೆಷಲ್ ಆಗಿ ಪೂಜೆ ಮಾಡ್ತೀವಿ. ಸಿದ್ದಪ್ಪ ಅಜ್ಜಿ ಕಪ್ ಇಟ್ಕೊಂಡು we all ready to do the abba and look at my plate, it's looking so yummy. ಗೊತ್ತಾ ನೋಡಿ, ನನ್ ಮಗಳಿಗೂ ಒಂದು ಸೆಪರೇಟ್ ಎಲೆ ಬೇಕು ಊಟಕ್ಕೆ. ಊಟ ಎಲ್ಲ ಆದ್ಮೇಲೆ ಇಲ್ಲಿ ನನ್ ಮಗಳದು ಒಂದು ಬ್ಯೂಟಿಫುಲ್ ಫೋಟೋ ಶೂಟ್ ನಡೀತಾ ಇದೆ. ಎವ್ರಿ ಹಬ್ಬಕ್ಕೂ ಇದೆ ಅಲ್ವಾ. ಮಕ್ಳಿದ್ರೆ ಅವ್ರಿಗೆ ಚೆನ್ನಾಗಿ ರೆಡಿ ಮಾಡೋದು, ಅವ್ರನ್ನ ಕ್ಲೀನ್ ಆಗಿ ಕೂರ್ಸೋದು, ಫೋಟೋಸ್ ತೆಗಿಯೋದು, ಮತ್ತೆ ಅವ್ಳು ಮಾತಾಡೋ ಪುಟ್ ಪುಟ್ಟು ಮಾತು. ಹಾಯ್ ಮಾಡುವ. ಹಾಯ್. ಅಂಡ್ ನೋಡಿ ಅವಳಿಲ್ಲಿ ಎಲ್ಲರಿಗೂ ಹಾಯ್ ಹೇಳ್ತಿದ್ದಾಳೆ. ನೀವು ಕೂಡ ಅವಳಿಗೆ ಹಾಯ್ ಹೇಳಿ. ಎಷ್ಟು ಚೆನ್ನಾಗಿ ಪೋಸ್ ಕೊಡ್ತಿದ್ದಾಳಲ್ವಾ, ಎಷ್ಟು ಕ್ಯೂಟ್ ಅಲ್ವಾ. ಅಂಡ್ ಮನೇಲೆಲ್ಲ ಕೆಲಸ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಾವು ಸ್ವಲ್ಪ ಹೊರಗಡೆ ಕೆಲಸ ಇತ್ತು ಅಂತ ಹೇಳಿ ಹೋಗಿದ್ವಿ. ಆಕ್ಚುಲಿ ನಾವು ಒಂದು ಮ್ಯಾಟ್ರೆಸ್ ನ ನೋಡ್ಬೇಕು ಅಂತ ಹೋದ್ವಿ. ಬಟ್ ಎಲ್ಲೂ ಕೂಡ ಇಮಿಡಿಯೇಟ್ ಡೆಲಿವರಿನೇ ಇಲ್ಲ. ಸೊ ಅದಕ್ಕೋಸ್ಕರ ಒಂದು ಮ್ಯಾಟ್ರೆಸ್ ನ ಆರ್ಡರ್ ಮಾಡಿ ಬಂದ್ವಿ. ಮಂತ್ರಿಯಿಂದ ಇನ್ನು ಹಿಂದಕ್ಕೆ ಪಾತ್ವೆ ಹಾಸ್ಪಿಟಲ್ ಇತ್ತು ಗೊತ್ತಾ. ಒಂಚೂರು ಡೌನ್ ಅದ ಏರಿಯಾ ಒಳಗಡೆ ಕನೆಕ್ಟ್ ಆಗೋದೇನಿಲ್ಲ. 80 ಫೀಟ್ ರೋಡ್ ಹೋಗಲ್ಲ ಅದು. ಮಿಡಲ್ ನಂಬರ್ ಒಂದು ಕೊಟ್ಟಾಗಿ ಸರ್. ಸಾಫ್ಟ್ ಇದೆ. ಇಷ್ಟ ಆಗಲ್ಲ, ತುಂಬ ಸಾಫ್ಟ್ ಆಗುತ್ತೆ. ಶೋರೂಮ್ ಎಲ್ಲ ಸುತ್ತಿ ನಾವು ಬಂದಿದ್ದೆ ಆಶಾ ಸ್ವೀಟ್ಸ್ಗೆ. ಒಂದು ರಸ್ಮಲೈ ಹಾಗೆ ಒಂದು ಕೇಸರ್ ರಸಗುಲ್ಲ ತಿನ್ನೋಣ ಅಂತ ಹೇಳಿ. ನೀವು ಆಶಾ ಸ್ವೀಟ್ಸ್ಗೆ ಹೋದ್ರೆ ಬಾದಾಮ್ ಮಿಲ್ಕ್ ಮಿಸ್ ಮಾಡಬೇಡಿ, ಹಾಗೆ ರಸ್ಮಲೈ ಅಂತೂ ಮಿಸ್ ಮಾಡಲೇಬೇಡಿ. ಒನ್ ಆಫ್ ಅವರ್ ಫೇವ್ರೆಟ್ ಡೆಸರ್ಟ್. My prince. ನೋಡು, ಇಲ್ಲಿಂದ ನೆಕ್ಸ್ಟ್ ನಾವು ಹೋಗಿದ್ದೆ ದುರಂದರ್ ದ ರಿವೆಂಜ್ ಮೂವಿ ನೋಡೋದಿಕ್ಕೆ. ಅಂಡ್ ದುರಂದರ್ ಪಾರ್ಟ್ 1 ನನಗೆ ತುಂಬಾನೇ ಇಷ್ಟ ಆಯ್ತು.
ಈ ಮೂವಿನ ಪ್ರತಿಯೊಬ್ರು ನೋಡಿ ಬಿಕಾಸ್ ಮೂವಿ ಅಷ್ಟು ಚೆನ್ನಾಗಿದೆ ಅಂಡ್ ಇಟ್ ವಾಸ್ ಸೋ ಇನ್ಸ್ಪೈರಿಂಗ್. ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗಿತ್ತು ಅಂತಂದ್ರೆ ಪ್ಲೀಸ್ ಡೂ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದನಿ ವ್ಲಾಗ್. ಲಾಟ್ಸ್ ಆಫ್ ಲವ್ ಗೈಸ್ and happy Yugadi to all of you, and this new year bring you lots of love, happiness, prosperities and joy, health, wealth and all. Bye.